ನಮಸ್ಕಾರ ಸ್ನೇಹಿತರೆ, ಎಂ.ಆರ್. ಲರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, KPTCಲಿಂದ ಒಂದು ಹೊಸ ಏನಪ್ಪ ಅಂತಂದರೆ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಅಂತಂದರೆ ಈಗ ಆಲ್ರೆಡಿ 2973 ಹುದ್ದೆಗಳು ಎಂದು ಏನಪ್ಪ ಅಂತಂದರೆ ಫೈನಲ್ ಮೆರಿಟ್ ಲಿಸ್ಟ್ ಬಂದಿದೆ. ಮತ್ತು ಅಂದರೆ ಇನ್ನೊಂದೆರಡು ನಿಗಮಗಳ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬಂದಿಲ್ಲ. ಅದಕ್ಕಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಸೊ ಅದು ಏನಪ್ಪ ಅಂದರೆ ಫೈನಲ್ ಮೆರಿಟ್ ಬಂದ ತಕ್ಷಣ ನಿಮಗೆ ಇದೇ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಪ್ಪ ಅಂತಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಏನಪ್ಪ ಅಂತಂದರೆ ಆ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಅಪ್ಲೋಡ್ ಮಾಡಿರ್ತೀನಿ. ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಏನಪ್ಪ ಅಂದರೆ ಈಗ ಆಲ್ರೆಡಿ ಏನಪ್ಪ ಅಂತಂದರೆ ಈಗ 3 ನಿಗಮ ಮತ್ತು KPTCL ಹಿಡಿದು ಒಟ್ಟು ಏನಪ್ಪ ಅಂತಂದರೆ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅವರ ಒಂದು ಕೌನ್ಸಿಲಿಂಗ್ ಕೂಡ ನಡೀತಾ ಇದೆ. ಸೊ ಈಗ ಅದು ಮುಗೀತು. ಈಗ ಅದಾದ ನಂತರ ಸಾಕಷ್ಟು ಜನ ಅಭ್ಯರ್ಥಿಗಳು ಇನ್ನೊಂದು ಏನು ಕಮೆಂಟ್ ಮಾಡ್ತಾ ಇದ್ರು ಅಂತಂದರೆ, ಇನ್ನೊಮ್ಮೆ ಯಾವಾಗ ಅಂದರೆ KPTCL ಹುದ್ದೆಗಳನ್ನು ಯಾವಾಗ ಕಾಲ್ಫಾರ್ಮ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಮತ್ತು ಏನಪ್ಪ ಅಂತಂದರೆ ಈಗ ಇಲ್ಲಿ ಅದರ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಸೊ ಅದರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ವಿಡಿಯೋ ನೀವು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಮೊದಲಿಗೆ ಈಗ ಇಲ್ಲಿ 2024ರಲ್ಲಿ ಏನಪ್ಪ ಅಂತಂದರೆ 2975 ಹುದ್ದೆಗಳನ್ನು ಕಾಲ್ಫರ್ ಮಾಡಿದರು. ಅದಾದ ನಂತರ ಈಗ ಹೊಸ ಹುದ್ದೆಗಳ ಏನಪ್ಪ ಅಂದರೆ ಅಕ್ಟೋಬರ್ 2025ರ ಅಂತ್ಯಕ್ಕೆ ಒಟ್ಟು ಬಾಕಿ ಉಳಿದಿರತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ, ಆಯಾ ನಿಗಮಗಳ ಅಂದರೆ 5 ನಿಗಮಗಳಿವೆ. ಒಂದು ಗುಲ್ಬರ್ಗ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಚಾಮುಂಡೇಶ್ವರಿ ಮತ್ತು ಇನ್ನೊಂದು ಹುಬ್ಬಳ್ಳಿ. ಈ 5 ನಿಗಮಗಳಲ್ಲಿ ಯಾವ ನಗರಕ್ಕೆ ಏನಪ್ಪ ಅಂದರೆ ಈ 5 ನಿಗಮಗಳಲ್ಲಿ ಸಾಕಷ್ಟು ಏನಪ್ಪ ಅಂತಂದರೆ ನಗರಗಳು ಬರ್ತವೆ. ಅದರಲ್ಲಿ ಯಾವ್ಯಾವ ನಗರಕ್ಕೆ ಎಷ್ಟು ಹುದ್ದೆಗಳನ್ನು ಖಾಲಿ ಇಟ್ಟಿದ್ದಾರೆ, ಹಾಗೆ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆ ಎಷ್ಟು, ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟು, ಎಲ್ಲ ಮಾಹಿತಿಯೊಂದಿಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಈಗ ಮೊದಲಿಗೆ ಗುಲ್ಬರ್ಗಾದ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಒಂದು ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆನ ನೋಡ್ತಾ ಹೋದರೆ, ಇಲ್ಲಿ ಅಕ್ಟೋಬರ್ 2025ರ ಅಂತ್ಯಕ್ಕೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಜಿಲ್ಲೆ ಹೆಸರು ಬಂದುಬಿಟ್ಟು ಕಲಬುರಗಿ. ಅಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಒಟ್ಟು ಎಷ್ಟಪ್ಪ ಅಂತಂದರೆ 2, 4, 6, 7 ಜಿಲ್ಲೆಗಳನ್ನು ಕಾಲ್ಫರ್ ಮಾಡಿರ್ತಾರೆ. 7 ಜಿಲ್ಲೆಗಳಲ್ಲಿ ಒಟ್ಟು ಈಗ ಖಾಲಿ ಉಳಿದಿರತಕ್ಕಂತಹ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 2822. ಇವುಗಳನ್ನು ಒಂದೊಂದು ಜಿಲ್ಲೆಯ ಪ್ರಕಾರ ನೋಡ್ತಾ ಹೋದರೆ, ನೋಡಿ, ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ 2879. ಅದರಲ್ಲಿ ಏನಪ್ಪ ಅಂದರೆ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ 2173, ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 706. ಹಾಗೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಬಂದುಬಿಟ್ಟು 921 ಹುದ್ದೆಗಳಲ್ಲಿ ಕೇವಲ 671 ಏನಪ್ಪ ಅಂದರೆ ಹುದ್ದೆಗಳ ಸಂಖ್ಯೆ, ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ. ಇಲ್ಲಿ ಖಾಲಿ ಉಳಿದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 250. ಹಾಗೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನೋಡ್ತಾ ಹೋದರೆ ಮಂಜೂರಾದ ಹುದ್ದೆಗಳ ಸಂಖ್ಯೆ 1725. ಇದರಲ್ಲಿ ಕೇವಲ 1055 ಏನಪ್ಪ ಅಂದರೆ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 670. ಹಾಗೆ ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬಂದುಬಿಟ್ಟು 1446 ಹುದ್ದೆಗಳಲ್ಲಿ ಏನಪ್ಪ ಅಂದರೆ 1334 ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ. ಹಾಗೆ ಇಲ್ಲಿ ಉಳಿದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 412. ಹಾಗೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬಂದುಬಿಟ್ಟು 1099ರಲ್ಲಿ 861 ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 238. ಹಾಗೆ ಇಲ್ಲಿ ಬಳ್ಳಾರಿಯಲ್ಲಿ ಬಂದುಬಿಟ್ಟು 1212 ಏನಪ್ಪ ಅಂದರೆ ಮಂಜೂರಾದ ಹುದ್ದೆಗಳ ಸಂಖ್ಯೆ. ಇದರಲ್ಲಿ 853 ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ. ಹಾಗೆ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 359. ಹಾಗೆ ಇಲ್ಲಿ ವಿಜಯನಗರ ಈ ಒಂದು ಜಿಲ್ಲೆಯಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ 916. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಕೇವಲ 729. ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 187 ಹುದ್ದೆಗಳು ಖಾಲಿವೆ. ಅಂದರೆ ಈಗ ಮುಂದೆ ಯಾವುದಾದ್ರೂ ಏನಪ್ಪ ಅಂದರೆ KPTCL ನೋಟಿಫಿಕೇಶನ್ ಹೊರಡಿಸುವಾಗ ಈ ಏನು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಏನು ಹೇಳಿದೆ, ಇವುಗಳನ್ನು ಸೇರಿಸಿ ಮುಂದೆ ಕಾಲ್ಫಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈಗ ನಾನು ಹೇಳಿದ್ದು ಕೇವಲ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮಾತ್ರ. ಅಂದರೆ ಈಗ ಮುಂದೆ ನೋಡ್ತಾ ಹೋದರೆ ನೋಡಿ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಅಂದರೆ ಇಲ್ಲಿ ಕೂಡ ಅಕ್ಟೋಬರ್ 2025ರ ಅಂತ್ಯಕ್ಕೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಹುಬ್ಬಳ್ಳಿ ಕಂಪನಿಯಿಂದ ಬಂದುಬಿಟ್ಟು ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 2355 ಹುದ್ದೆಗಳಲ್ಲಿ 935 ಹುದ್ದೆಗಳು ಖಾಲಿ ಇವೆ. ಹಾಗೆ ಹಾವೇರಿ ಜಿಲ್ಲೆಯಲ್ಲಿ 1906 ಹುದ್ದೆಗಳಲ್ಲಿ 916 ಹುದ್ದೆಗಳು ಖಾಲಿ ಇವೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1858 ಹುದ್ದೆಗಳಲ್ಲಿ 905 ಹುದ್ದೆಗಳು ಖಾಲಿ ಇವೆ. ಹಾಗೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ 1234 ಹುದ್ದೆಗಳಲ್ಲಿ
424 ಹುದ್ದೆಗಳು ಖಾಲಿ ಇವೆ. ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ 4940 ಹುದ್ದೆಗಳಲ್ಲಿ 2144 ಹುದ್ದೆಗಳು ಖಾಲಿ ಇವೆ. ನೋಡಿ ಹೈಯೆಸ್ಟ್ ಅನ್ಬೋದು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ. ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದುಬಿಟ್ಟು 2267 ಹುದ್ದೆಗಳಲ್ಲಿ 606 ಹುದ್ದೆಗಳು ಖಾಲಿ ಇವೆ. ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ 2336 ಹುದ್ದೆಗಳಲ್ಲಿ 667 ಹುದ್ದೆಗಳು ಖಾಲಿ ಇವೆ. ಟೋಟಲ್ ಆಗಿ ಹುಬ್ಬಳ್ಳಿ ಕಂಪನಿಯಲ್ಲಿ ಖಾಲಿ ಇರತಕ್ಕಂಥ ಏನಪ್ಪ ಅಂತಂದರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 6597 ಹುದ್ದೆಗಳು ಖಾಲಿ ಇವೆ. ನಂತರ ಇಲ್ಲಿ ನೋಡ್ತಾ ಹೋಗೋಣ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಒಂದು ಅಕ್ಟೋಬರ್ 2025ರ ಅಂತ್ಯಕ್ಕೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋದರೆ, ಮೊದಲಿಗೆ ಮೈಸೂರು ಜಿಲ್ಲೆ ನೋಡ್ತಾ ಹೋಗಿ ಇಲ್ಲಿ ಒಟ್ಟು ಏನಪ್ಪ ಅಂದರೆ 1198 ಹುದ್ದೆಗಳು ಖಾಲಿ ಇವೆ. ಚಾಮರಾಜನಗರದಲ್ಲಿ 545, ಮಡಿಕೇರಿಯಲ್ಲಿ 569, ಹಾಗೆ ಮಂಡ್ಯದಲ್ಲಿ 931 ಮತ್ತು ಹಾಸನ ಜಿಲ್ಲೆಯಲ್ಲಿ 785. ಒಟ್ಟು ಏನಪ್ಪ ಅಂತಂದರೆ ಚಾಮುಂಡೇಶ್ವರಿ ಅಂದರೆ ಸೆಸ್ಕಾಂನಲ್ಲಿ 4028 ಹುದ್ದೆಗಳು ಖಾಲಿ ಇವೆ. ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಒಂದು ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋದರೆ ಇದು ಕೂಡ ಅಕ್ಟೋಬರ್ 2025ರ ಅಂತ್ಯಕ್ಕೆ. ಹಾಗೆ ಇಲ್ಲಿ ಜಿಲ್ಲೆ ಹೆಸರು ಬಂದು ಮೊದಲಿಗೆ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3154 ಹುದ್ದೆಗಳಲ್ಲಿ 1449 ಹುದ್ದೆಗಳು ಖಾಲಿ ಇವೆ. ಹಾಗೆ ಉಡುಪಿಯಲ್ಲಿ ಏನಪ್ಪ ಅಂತಂದರೆ 1767 ಹುದ್ದೆಗಳಲ್ಲಿ 769 ಹುದ್ದೆಗಳು ಖಾಲಿ ಇವೆ. ಶಿವಮೊಗ್ಗದಲ್ಲಿ 2575 ಹುದ್ದೆಗಳಲ್ಲಿ 999 ಹುದ್ದೆಗಳು ಖಾಲಿ ಇವೆ. ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1752 ಹುದ್ದೆಗಳಲ್ಲಿ 814. ಒಟ್ಟು ಏನಪ್ಪ ಅಂತಂದರೆ ಇಲ್ಲಿ ಮೆಸ್ಕಾಮ್ನಲ್ಲಿ 4031 ಹುದ್ದೆಗಳನ್ನು ಏನಪ್ಪ ಅಂದರೆ ಖಾಲಿ ಇಟ್ಟಿದ್ದಾರೆ. ಸೊ ಮುಂದೆ ಯಾವಾಗಾದರೂ ನೋಟಿಫಿಕೇಶನ್ ಹೊರಡಿಸುವಾಗ ಏನಪ್ಪ ಅಂದರೆ ಇದರಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಏನಪ್ಪ ಅಂದರೆ ನಿಮಗೆ ಕಾಲ್ಫರ್ಮ್ ಮಾಡ್ತಾರೆ. ನಂತರ ಇಲ್ಲಿ ಬಂದಿರೋದು ಬೆಂಗಳೂರು ವಿದ್ಯುತ್ ಕಂಪನಿ. ಇಲ್ಲಿ ಇದು ಕೂಡ 2025ರ ಅಂತ್ಯಕ್ಕೆ ನೋಡ್ತಾ ಹೋದರೆ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಲ್ಲಿ 10,583 ಹುದ್ದೆಗಳು ಖಾಲಿ ಇದ್ದು ಮಂಜೂರಾದ ಹುದ್ದೆಗಳ ಸಂಖ್ಯೆ 10,583. ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 509. ಬೆಂಗಳೂರು ಗ್ರಾಮೀಣದಲ್ಲಿ 1608ರಲ್ಲಿ 833 ಹುದ್ದೆಗಳು ಖಾಲಿ ಇವೆ. ಹಾಗೆ ರಾಮನಗರ ಜಿಲ್ಲೆಯಲ್ಲಿ 1556 ಹುದ್ದೆಗಳಲ್ಲಿ 790 ಹುದ್ದೆಗಳು ಖಾಲಿ ಇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1692 ಹುದ್ದೆಗಳಲ್ಲಿ 68 ಹುದ್ದೆಗಳು ಖಾಲಿ ಇವೆ. ಹಾಗೆ ಇಲ್ಲಿ ಕೋಲಾರದಲ್ಲಿ ನೋಡ್ತಾ ಹೋದರೆ 1677 ಹುದ್ದೆಗಳಲ್ಲಿ 869 ಹುದ್ದೆಗಳು ಖಾಲಿ ಇವೆ. ಹಾಗೆ ತುಮಕೂರಲ್ಲಿ ನೋಡ್ತಾ ಹೋದರೆ 3356 ಹುದ್ದೆಗಳಲ್ಲಿ 1405 ಹುದ್ದೆಗಳು ಖಾಲಿ ಇವೆ. ನಂತರ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡ್ತಾ ಹೋದರೆ 1964 ಹುದ್ದೆಗಳಲ್ಲಿ 787 ಹುದ್ದೆಗಳು ಖಾಲಿ ಇವೆ. ನಂತರ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ನೋಡ್ತಾ ಹೋದರೆ 2168 ಹುದ್ದೆಗಳಲ್ಲಿ ಕೇವಲ ಏನಪ್ಪ ಅಂತಂದರೆ 704 ಹುದ್ದೆಗಳು ಖಾಲಿ ಇವೆ. ಈ ರೀತಿಯಾಗಿ ಏನಪ್ಪ ಅಂದರೆ ಹುದ್ದೆಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಟೋಟಲ್ ಆಗಿ ಬೆಂಗಳೂರು ಅಂದರೆ ಬೆಸ್ಕಾಂನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 10,765 ಹುದ್ದೆಗಳು ಖಾಲಿ ಇವೆ. ಸೊ ನೋಡಿ ಇಲ್ಲಿ ಏನಪ್ಪ ಅಂತಂದರೆ ಯಾವ ಜಿಲ್ಲೆ ಆಗಿರ್ಬೋದು, ಯಾವ ಕಂಪನಿಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ, ಟೋಟಲಾಗಿ ಎಷ್ಟು ಹುದ್ದೆಗಳನ್ನು ಮಂಜೂರು ಮಾಡಿದರು, ಅದರಲ್ಲಿ ಎಷ್ಟು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಹಾಗೆ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಸೊ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಈ ವಿಡಿಯೋದಲ್ಲಿ ಎಷ್ಟಿರುತ್ತೆ, ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.